ವೀಕ್ಷಕರೇ ನಮಸ್ತೆ. ನಾನು ಸ್ವಾಮಿ ಕರ್ನಾಟಕ ಸಿಂಹ ಮಾಧ್ಯಮಕ್ಕೆ ಸ್ವಾಗತ. ಇಂದು ನಾವು ನಿಮಗೆ ಒಂದು ಮರೆಯಲಾಗದ ಮಾಣಿಕ್ಯ, ಸಾರಿಗೆ ನೌಕರರ ದೈವ ಅಂದರೆ ತಪ್ಪಾಗಲಾರದು. ಅಂಥ ಮಹಾನ್ ಚೇತನ ಹಿರಿಯ ಹೋರಾಟಗಾರ ಕಾಮ್ರೇಡ್ ಎನ್.ವಿ. ಸುಬ್ಬರಾವ್ ಸಾಹೇಬ್ರನ್ನ ನಿಮಗೆ ಅವರ ಬಗ್ಗೆ ಒಂದು ನುಡಿ ನಮನ ಕಾರ್ಯಕ್ರಮದ ಬಗ್ಗೆ ತೋರಿಸ್ತೀನಿ ಬನ್ನಿ. ಇಂಥ ಹೋರಾಟಗಾರ ಅಂದರೆ ಇವರ ಬಗ್ಗೆ ನಾವು ಹೇಳಲು ಸಾಧ್ಯವಿಲ್ಲ. ಏಕೆಂದರೆ ಸಾರಿಗೆ ಸಂಸ್ಥೆಯನ್ನು 40 ವರ್ಷ ಹೇಗೆ ನಡೆಸಿಕೊಂಡು ಬಂದರು ಅಂದರೆ ನಿಜವಾಗೂ ಅಂಥ ವ್ಯಕ್ತಿ ಇಂದಿಲ್ಲ. ಇವತ್ತು ಸಾರಿಗೆ ನೌಕರರು ಈ ರಾಷ್ಟ್ರ, ಈ ರಾಜ್ಯ ಅಂಥ ಒಂದು ಮಹಾನ್ ಚೇತನವನ್ನು ಕಳೆದುಕೊಂಡಂತಾಗಿದೆ. ಇಂಥ ಒಂದು ಚೇತನ ಮತ್ತೆ ಹುಟ್ಟಕ್ಕೆ ಸಾಧ್ಯ ಇಲ್ಲ. ಸಾರಿಗೆ ಸಂಸ್ಥೆ ನೌಕರರು ಮತ್ತು ಕಾನೂನಿನ ಸುವ್ಯವಸ್ಥೆ ಬಗ್ಗೆ ಹೆಚ್ಚು ಅರಿವು, ಸಾರಿಗೆ ಸಂಸ್ಥೆ ಏನೇ ತೊಂದರೆ ಆದರೂ ನೌಕರರ ತನ್ನ ಪ್ರಾಣವೆಂದು ಹೋರಾಟ, ಜೈಲು, ಬೂಟಿನೇಟು ಎಲ್ಲ ತಿಂದು ಕೊನೆಗೆ ಇವತ್ತು ನೌಕರರನ್ನು ಬಿಟ್ಟು ಈ ಮಹಾಚೇತನ ಅಗಲಿದೆ. ಆದರೆ ಇಂಥ ಒಂದು ಚೇತನದ ಬಗ್ಗೆ ನಾವು ಎಷ್ಟು ಹೇಳಿದ್ರೂ ಸಾಲದು. ಇವರ ಬಗ್ಗೆ ನಾವು ಹೇಳೋಕ್ಕಂತ ಇಂಥ ವಿಚಾರ ನಾವು ಸಾಧ್ಯವಿಲ್ಲ. ಏಕೆಂದರೆ ಮಹಾನಾಯಕನ ಬಗ್ಗೆ ಹೇಳೋಕ್ಕಾಗಲ್ಲ. ಇದು ನುಂಗಲಾರದ ತುತ್ತಾಗಿದೆ. ಇಂಥ ಒಂದು ಚೇತನ ಇವತ್ತು ಸಾರಿಗೆ ನೌಕರರನ್ನು ಎಲ್ಲ ಬಿಟ್ಟು ಹೋಗಿದ್ದಾರೆ ಅಂದರೆ ನಂಬಲು ಯಾರೂ ಸಾಧ್ಯವಿಲ್ಲ. ನಿಜವಾಗಿಯೂ ಈ ಮಹಾನ್ ವ್ಯಕ್ತಿ ಅವರ ಜೀವನ ನೆನೆಸಿಕೊಂಡರೆ ಆದರೆ ಎಲ್ಲ ತ್ಯಾಗ ಎಲ್ಲಿಗಂದರೆ ಸಾರಿಗೆ ನೌಕರರಿಗೆ ಇವರು ತ್ಯಾಗವನ್ನೇ ಮಾಡಿದ್ದಾರೆ. ಅಂಥ ಹೋರಾಟಗಾರ ಅಂದರೆ ಎಚ್.ವಿ. ಸುಬ್ಬರಾವ್ ಸಾಹೇಬರು ಇವತ್ತು ನಮ್ಮನ್ನು ಅಗಲಿ ಈ ಒಂದು ನುಡಿ ನಮನ ಕಾರ್ಯಕ್ರಮ ನೋಡಿ. ಈ ಕಾರ್ಯಕ್ರಮದಲ್ಲಿ ಇವರ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಮಾಡಿರ್ತಾರೆ. ಈ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು ಭಾಗವಹಿಸಿದರು. ಕಮ್ಯುನಿಸ್ಟ್ ಪಾರ್ಟಿಯ ನಾಯಕ, ಹಿರಿಯ ಧುರೀಣ ಹೋರಾಟಗಾರ ಎಚ್.ವಿ. ಸುಬ್ಬರಾವ್ ಅವರ ನುಡಿ ನಮನ ಕಾರ್ಯಕ್ರಮ ಭಾಳ ಜೋರಾಗೇ ಇತ್ತು. ಅಂಥ ಕಾರ್ಯಕ್ರಮಕ್ಕೆ ಹಲವಾರು ರಾಜ್ಯದ ನಾಯಕರುಗಳು ಬಂದಿದ್ದರು. ಇವರ ಬಗ್ಗೆ ಹಲವಾರು ವಿಚಾರಗಳನ್ನ ಮಾತನಾಡಿರ್ತಾರೆ. ಅದರ ವಿಡಿಯೋವನ್ನು ನಮ್ಮ ಚಾನಲ್ನಲ್ಲಿ ಹಾಕಿರ್ತೀವಿ. ದಯಮಾಡಿ ಅವರ ವಿಚಾರವನ್ನು ತಿಳ್ಕೊಂಡು ಈ ಕಾರ್ಯಕ್ರಮ ಯಾವ ರೀತಿ ನಡೀತು ಅನ್ನೋದನ್ನ ನೋಡ್ತಾ ಬನ್ನಿ. ಆಮೇಲೆ ಒಬ್ಬೊಬ್ಬರನ್ನೇ ಕರೆದು ಅವರು ತಮ್ಮ ನುಡಿ ನಮನವನ್ನು ಆನಂತರ ಪ್ರಪೋಸ್ ಮಾಡ್ತಾರೆ ಅಂತ ಹೇಳಿ ತಮಗೆ ನಾನು ತಿಳಿಸ್ಲಿಕ್ಕೆ ಬಯಸ್ತೀನಿ. ಈಗ 1 ನಿಮಿಷಗಳ ಮೌನಾಚರಣೆಯನ್ನು ನಾವು ಅವರ ಗೌರವಾರ್ಥ ಮಾಡೋಣ ಅಂತ ಹೇಳಿ ತಮ್ಮ to propose condolences to Kandana Subbarao. ಅಂದರೆ ಇವತ್ತು ನಮ್ಮ ನುಡಿ ನಮನದ ಜೊತೆಯಲ್ಲಿ 12ನೇ ತಾರೀಕು ನಡೆಯುವಂಥ ಸ್ಟ್ರೈಕ್, ನಾಡದ್ದು ನಡೆಯುವಂಥ ರಾಷ್ಟ್ರೀಯ ಮುಷ್ಕರವನ್ನು ಹೆಚ್ಚು ಯಶಸ್ವಿಗೊಳಿಸುವುದು ನಮ್ಮ ಜವಾಬ್ದಾರಿ ಅಂತ ಹೇಳಿ ತಮ್ಮ ನುಡಿ ನಮನವನ್ನು ಸಲ್ಲಿಸಿದ ಕಾಮ್ರೇಡ್ ಅಮರ್ಜಿತ್ ಕೌರ್ ಅವರಿಗೆ ನಾನು AITUC ರಾಜ್ಯ ಸಮಿತಿಯ ಪರವಾಗಿ ಹಾಗೂ ಭಾರತ ಕಮ್ಯುನಿಸ್ಟ್ ಪಕ್ಷದ ಪರವಾಗಿ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೀನಿ. ಹೆಣ್ಣನು ನಮಗೆ ವಹಿಸಿರುವ ಅರುಣ ಪತಾಕೆಯೇ ಸ್ವೀಕರಿಸು ರೆಚ್ಚೆಯು ಶೋಷಿತರ ಚೇತನವೇ ಸ್ವೀಕರಿಸು ರೆಚ್ಚೆಯು ಸ್ವೀಕರಿಸು ರೆಚ್ಚೆಯು.
respected Communist Party leaders, family members of Sprout, and his comrade followers. I am before you as a friend, having known him for the last 45 years, right? When he was working in LIC, just opposite, as you know. All my earlier speakers has spoken. always calling me Putaki, basically. And then ನನಗೆ ಇವಾಗ ಅದು ಒಂದು there's no one else to call me like that.
ಬೇರೆ ಇನ್ಯಾರೂ ಇಲ್ಲ ನನ್ನ ಹಂಗೆ ಮಾತಾಡೋಕ್ಕೆ. ನಾನು ಬೆಳಗ್ಗೆ ಏನೋ ಗೊತ್ತಿಲ್ಲ 2 ನಿಮಿಷದಲ್ಲಿ ಏನೋ ಒಂದು ಬರೆದೆ, ಅದನ್ನು ನಾನು ಓದ್ತೀನಿ. ಪುಟ್ಟಕ್ಕ ಎನ್ನುವ ದನಿಯೆಂದು ಬರೀ ನೆನಪಷ್ಟೇ. ದಿನ ಬೆಳಗ್ಗೆ ಪುಟ್ಟಕ್ಕಿ ಕಳ್ಳಕ್ಕಿ ಎನ್ನುವ ಶಬ್ದ ಹಿಂದು ಸ್ತಬ್ಧ. ತಾತ ತಾತ ಎಂದು ನಾನು ಅವರನ್ನು ಜಪಿಸುತ್ತಿದ್ದೆ, ಆದರೆ ಇಂದು ಅದು ನೆನಪಷ್ಟೇ. ಪುಟ್ಟಕ್ಕ ನೀನು ಫುಟ್ರಾಕ್ ಹಾಕೊಂಡ್ರು ಚೆಂದ. ಸೊ ಇದ್ರದ್ದು ಕಾಂಟೆಕ್ಸ್ಟ್ ಕೊಡ್ತೀನಿ. ನಾನು ಯಾವತ್ತಿದ್ರೂ ನೀಟಾಗಿ ನಾನು ಡ್ರೆಸ್ ಮಾಡ್ಕೊಂಡಾಗಲ್ಲ ನನ್ನ ತಾತ ಯಾವಾಗಲೂ ಹೇಳ್ತಿದ್ರು, ಹೇ ತಾತ ಹೆಂಗಿದ್ದೀನಿ ಅಂತ ಕೇಳಿದಾಗ, ನೀನು ಫುಟ್ರಾಕ್ ಹಾಕೊಂಡ್ರೆ ಚೆನ್ನಾಗಿ ಕಾಣ್ತೀಯಾ, ನೀನೇ ಬ್ಯೂಟಿಫುಲ್ ಅನ್ನೋ ಥರ. ಸೊ ದಟ್ಸ್ ದ ಕಾಂಟೆಕ್ಸ್ಟ್ ಐ ವಿಲ್ ಟೆಲ್. ಸೊ ಯು ಟೆಲ್. ಓಕೆ, ಸೊ ಓಕೆ, ಐ ಕಂಟಿನ್ಯೂ. ಪುಟ್ಟಕ್ಕ ನೀನು ಫುಟ್ರಾಕ್ ಹಾಕೊಂಡ್ರೆ ಚೆಂದ, ಅದನ್ನು ತಾತನ ಬಾಯಿಂದ ಕೇಳೋದೇ ಅಂದ. ನನ್ನ ತಾತ ಯಾವತ್ತಿದ್ದರೂ ಅನಂತ. ಅವ್ರ ಹೆಸರು ಅನಂತ ಆಗಿದೆ. ಆ್ಯಂಡ್ ನನಗೆ ಗೊತ್ತು ಅವ್ರ ಐಡಿಯಾಲಜೀಸ್ ಆ್ಯಂಡ್ ಅವರ ಆದರ್ಶ ಇಟ್ಕೊಂಡು ನೀವೆಲ್ಲರೂ ಅದನ್ನು ಫಾಲೋ ಮಾಡಿ ಅವ್ರಿಗೇನು ಗುರಿ ಇತ್ತು ಅದನ್ನು ತಲುಪಿಸ್ತೀರ ಅನ್ನೋದು ನಂಗೆ ಗೊತ್ತು. ನನಗೆ ಚಿಕ್ಕ ವಯಸ್ಸಿನಾನು ನನ್ನ ಅಪ್ಪ ಅಮ್ಮಂಗಿನ ಜಾಸ್ತಿ ನನ್ನ ಅಜ್ಜಿ ತಾತನೇ ನನ್ನ ನೋಡ್ಕೊಂಡಿದ್ದು. ಸೊ ನಾನು ಅಜ್ಜಿ ಬಗ್ಗೆನೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಜ್ಜಿ ಇಲ್ಲದೆ ತಾತ ಏನೂ ಇಲ್ಲ. ಸೊ ಇವತ್ತು ಅಜ್ಜಿ ಬರೋಕ್ಕಾಗಿಲ್ಲ, ಬಟ್ ಅಜ್ಜಿ ತಾತ ಅವರಿಬ್ರು ನೋಡೋದೇ ನನಗೊಂಥರ ಇವಾಗ ತಾತ ಇಲ್ಲದೆ ಇರೋದು ಒಂಥರ, ಅದು ಇಟ್ಸ್ ಮೋರ್ ಲೈಕ್ ಎನ್ ಎಂಪ್ಟಿ ಸ್ಪೇಸ್ ಇನ್ ಮೈ ಹಾರ್ಟ್ ವೇರ್ ನೋಬಡಿ ಎಲ್ಸ್ ಕ್ಯಾನ್ ಕಮ್ ಆ್ಯಂಡ್ ಫಿಲ್ ಇಟ್. ಆ್ಯಂಡ್ ಇಟ್ಸ್ ವೆರಿ, ನನಗೆ ಐ ಕ್ಯಾನ್ ಡಿಸ್ಕ್ರೈಬ್ ಇಟ್ ಇನ್ ವರ್ಡ್ಸ್. ಸೊ ನೀವೆಲ್ಲರೂ ತಾತನ ಜೊತೆ ಇದ್ದವರು, ನಿಮ್ಮೆಲ್ಲರಿಗೂ ತಾತನ ಬಗ್ಗೆ ಗೊತ್ತು. ಆ್ಯಂಡ್ ನನಗಿನ್ನ ಜಾಸ್ತಿ ನೀವು ಅವ್ರ ಜೊತೆ ಇದ್ದೀರಾ, ಯಾಕಂದರೆ ನನಗಿರೋ ವಯಸ್ಸು ಬರೀ 18, ಆದರೆ ನೀವೆಲ್ಲರೂ ಅವ್ರ ಜೊತೆ ಜಾಸ್ತಿ ಇದ್ದೀರಾ. ಆ್ಯಂಡ್ ಅದೇ ಅವ್ರ ಆದರ್ಶಗಳನ್ನೆಲ್ಲ ಇಟ್ಕೊಂಡು ನೀವು ಮುಂದೆ ಸಾಗ್ತೀರಾ ಅನ್ನೋ ನಂಬಿಕೆ ನನಗಿದೆ. ಆ್ಯಂಡ್ ಅದೇ ಹಿ ಈಸ್ ಆಲ್ವೇಸ್